ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಪರಿಶ್ರಮ್ ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನೇಮಿತ ಇವರು ದಿನಾಂಕ 16 ಸೆಪ್ಟೆಂಬರ್ 2021ರಂದು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಈ ದಿನ ಈ ಪ್ರಕಟಣೆಯ ಬಗ್ಗೆ ತಿಳ್ಕೊಳ್ಳೋಣ. ಪ್ರಕಟಣೆ ಈ ರೀತಿ ಇದೆ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನೇಮಿತ 2018, 2019, 2020ನೇ ಸಾಲಿನಲ್ಲಿ BE ಪದವಿ ಹಾಗೂ ಡಿಪ್ಲೊಮಾ ಪಾಸಾದ ಅಭ್ಯರ್ಥಿಗಳಿಂದ 2021-22ನೇ ಸಾಲಿನ 1 ವರ್ಷದ ಶಿಶಿಕ್ಷು ತರಬೇತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಶಿಶಿಕ್ಷು ಅಂದರೆ ಅಪ್ರೆಂಟಿಸ್ ತರಬೇತಿಗಾಗಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನೇಮಿತ ಅಪ್ಲಿಕೇಶನನ್ನು ಇನ್ವೈಟ್ ಮಾಡಿದ್ದಾರೆ. 2018, 19, 2020ನೇ ಸಾಲಿನಲ್ಲಿ BE ಅಥವಾ ಡಿಪ್ಲೊಮೊ ಪಾಸಾದಂತಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ಒಂದು ವೆಬ್ಸೈಟ್ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಈ ವೆಬ್ಸೈಟ್ ಅಡ್ರೆಸ್ಸಲ್ಲಿ ವಿಸಿಟ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ: https://escom.karnataka.gov.in. ಈ ವೆಬ್ಸೈಟ್ನಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನು ಈ ಅಪ್ರೆಂಟಿಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪಡ್ಕೊಳ್ಬಹುದಿರುತ್ತೆ. ಕ್ವಾಲಿಫಿಕೇಷನ್ ಏನಿರಬೇಕು, ಎಷ್ಟು ಹುದ್ದೆಗಳಿದೆ, ಮಂತ್ಲಿ ಸ್ಯಾಲರಿ ಎಷ್ಟು, ಟ್ರೈನಿಂಗ್ ಡ್ಯೂರೇಷನ್ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಮೊದಲನೇ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. ಕ್ವಾಲಿಫಿಕೇಷನ್: BE ಗ್ರ್ಯಾಜುಯೇಟ್ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ನಂಬರ್ ಆಫ್ ಅಪ್ರೆಂಟಿಸ್ 125 ಹುದ್ದೆಗಳಿದೆ. ಹಾಗೆ ಮಂತ್ಲಿ ಸ್ಟೈಪೆಂಡ್ 7,000 ಸಿಗುತ್ತೆ. 1 ವರ್ಷಗಳ ಟ್ರೈನಿಂಗ್ ಅವಧಿ ಇರುತ್ತೆ. ಹಾಗೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಈ ಒಂದು ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ 75 ಹುದ್ದೆಗಳಿದೆ. ಇವರಿಗೆ ಮಂತ್ಲಿ ಸ್ಯಾಲ್ರಿ 5,000 ಸಿಗುತ್ತೆ. 1 ವರ್ಷಗಳ ತರಬೇತಿ ಅವಧಿ ಇರುತ್ತೆ. ಏನೇನು ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಇರಬೇಕು ಅಂತ ನೋಡೋದಾದರೆ, BE BTech ಈ ಒಂದು ಪದವಿಯನ್ನು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಷನಿಂದ ಪಡ್ಕೊಂಡಿರಬೇಕಿರುತ್ತೆ. ಹಾಗೆ ಸರ್ಟಿಫಿಕೇಟ್ಸ್ ಕೂಡ ಅವರಲ್ಲಿ ಒರಿಜಿನಲ್ ಸರ್ಟಿಫಿಕೇಟ್ಸ್ ಇರಬೇಕಿರುತ್ತೆ. ಒರಿಜಿನಲ್ ಸರ್ಟಿಫಿಕೇಟ್ಸ್ ಇಲ್ಲಾಂದರೆ ಪ್ರಾವಿಷನಲ್ BE ಅಥವಾ BTech ಡಿಗ್ರಿ ಡಿಪ್ಲೊಮೊ ಸರ್ಟಿಫಿಕೇಟನ್ನು ಪಡ್ಕೊಳ್ಬೇಕಿರುತ್ತೆ. ಏಜ್ ಲಿಮಿಟ್ ಕೂಡ ಇರುತ್ತೆ. ಅಪ್ರೆಂಟಿಸ್ ರೂಲ್ಸ್ ಏನಿದೆ ಹಾಗೆ ಏಜ್ ಲಿಮಿಟ್ ಕೂಡ ಇರುತ್ತೆ. ರಿಸರ್ವೇಷನ್ ಸಹ ಇರುತ್ತೆ. SC, ST, OBC ಮತ್ತು PWD ಏನು ರಿಸರ್ವೇಷನ್ ಇದೆ ಆ ರಿಸರ್ವೇಷನ್ ಕೂಡ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ ಅಡ್ರೆಸ್ಸನ್ನು ನಾವು ವಿಸಿಟ್ ಮಾಡಿದರೆ ಈ ಒಂದು ರಿಸರ್ವೇಷನ್ ಅಥವಾ ಕ್ಯಾಟಗರಿ ವೈಸ್ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನುವಂತಹ ಹೆಚ್ಚಿನ ಮಾಹಿತಿ ನಮಗೆ ಸಿಗುತ್ತೆ. ಡ್ಯೂರೇಷನ್ ಆಫ್ ಟ್ರೈನಿಂಗ್ ನಾನು ಈಗಾಗಲೇ ಮೊದಲೇ ಹೇಳಿದ್ದೀನಿ ನಿಮಗೆ, 1 ವರ್ಷಗಳ ಅವಧಿಯ ತರಬೇತಿ ಇದಾಗಿರುತ್ತೆ. ಈ ತರಬೇತಿ ಅವಧಿಯಲ್ಲಿ ಸ್ಟೈಪೆಂಡ್ ಕೂಡ ಸಿಗುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ? ಸೆಲೆಕ್ಷನ್ ಪ್ರೋಸೆಸ್ ಈ ರೀತಿ ಇರುತ್ತೆ. ಅಪ್ಲಿಕೇಶನ್ ಹಾಕಿರ್ತಕ್ಕಂತಹ ಅಭ್ಯರ್ಥಿಗಳ ಒಂದು ಅಪ್ಲಿಕೇಶನ್ ಡಾಟಾವನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಶಾರ್ಟ್ ಲಿಸ್ಟನ್ನು ಮಾಡ್ಕೋತಾರೆ. ಆ ಶಾರ್ಟ್ ಲಿಸ್ಟ್ ಬೇಸ್ಡ್ ಆನ್ ಯಾವ ಥರ ಇರುತ್ತೆ ಅಂತಂದರೆ ಮಾರ್ಕ್ಸ್, ಅವರ ಒಂದು ಕ್ವಾಲಿಫಿಕೇಷನ್ ಮಾರ್ಕ್ಸ್ ಏನಿರುತ್ತೆ ಅದರ ಮೇಲೆ ಮಾರ್ಕ್ಸ್ ಜಾಸ್ತಿ ಇರೋರನ್ನು ಆ ರೀತಿ ಶಾರ್ಟ್ ಲಿಸ್ಟನ್ನು ಮಾಡ್ಕೋತಾರೆ. ಶಾರ್ಟ್ ಲಿಸ್ಟ್ ಮಾಡ್ಕೊಂಡ ನಂತರ ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರ ಮೇಲನ್ನು ಕಳಿಸ್ತಾರೆ. ಮೇಲ್ ಬಂದ ನಂತರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಅವರು ಹೋಗಬೇಕಿರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮೇಲ್ ಬಂದರೆ ಅವರು ಒಂದು ವೆರಿಫಿಕೇಷನ್ಗೆ ಹೋಗೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮೇಲ್ ಬಂತು ಅಂದರೆ ಯಾವ ಅಡ್ರೆಸ್ಸಿಗೆ ವೆರಿಫಿಕೇಷನ್ಗೆ ಹೋಗಬೇಕು ಅಂತಕ್ಕಂಥ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್, ITI, ESCOM, ಕಾರವಾರ ರೋಡ್, ವಿದ್ಯುತ್ ನಗರ್, ಹುಬ್ಬಳ್ಳಿ. ಈ ಒಂದು ಅಡ್ರೆಸ್ಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ನಡೆಸ್ತಾರೆ. ಈ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿಯನ್ನು ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋ ಪ್ರೊಸೀಜರ್ ಬಗ್ಗೆ ಕೊಟ್ಟಿದ್ದಾರೆ. ಅರ್ಜಿಯನ್ನು ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಅಥವಾ ಸಲ್ಲಿಸೋದಕ್ಕೂ ಮುಂಚೆ ಸ್ಟೂಡೆಂಟ್ಸ್ ಎನ್ರೋಲ್ಮೆಂಟನ್ನು ಮಾಡಬೇಕಿರುತ್ತೆ. ಎನ್ರೋಲ್ಮೆಂಟ್ ಮಾಡಾದಮೇಲೆ ಸ್ಟೆಪ್ 1 ಹೇಗಿರುತ್ತೆ ಅಂದರೆ ಲಾಗಿನ್ ಆಗಬೇಕು. ಅದಾದಮೇಲೆ ಕ್ಲಿಕ್ ಎಸ್ಟಾಬ್ಲಿಷ್ಮೆಂಟ್ ರಿಕ್ವೆಸ್ಟ್ ಮೆನು, ನೆಕ್ಸ್ಟ್ ಕ್ಲಿಕ್ ಫೈಂಡ್ ಎಸ್ಟಾಬ್ಲಿಷ್ಮೆಂಟ್, ನೆಕ್ಸ್ಟ್ ಅಪ್ಲೋಡ್ ರೆಸ್ಯೂಮ್, ನೆಕ್ಸ್ಟ್ ಚೂಸ್ ಎಸ್ಟಾಬ್ಲಿಷ್ಮೆಂಟ್ ನೇಮ್, ನೆಕ್ಸ್ಟ್ ಟೈಪ್ ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್. ಈ ಒಂದು ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡನ್ನು ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ಆವಾಗ ನಿಮಗೆ ಅಲ್ಲಿ ಅಪ್ಲಿಕೇಶನ್ ಸಿಗುತ್ತೆ. ಕ್ಲಿಕ್ ಅಪ್ಲೈ ಅಂತ ಕೊಟ್ಟು ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದು.
ಇನ್ ಕೇಸ್ ನೀವು ಸ್ಟೂಡೆಂಟ್ ಎನ್ರೋಲ್ಮೆಂಟ್ ನಂಬರನ್ನು ಪಡ್ಕೊಂಡಿಲ್ಲ ಅಂತ ಅನ್ನೋದಾದರೆ ಅಂತಹ ಸ್ಟೂಡೆಂಟ್ಸ್ ಏನು ಮಾಡಬೇಕು ಅಂತಂದರೆ www.mhrdnats.gov.in ಇಲ್ಲಿ ಎನ್ರೋಲ್ಮೆಂಟ್ಗೋಸ್ಕರ ಒಂದು ಕ್ಲಿಕ್ ಮಾಡಬೇಕು. ಈ ಒಂದು ವೆಬ್ಸೈಟಿಗೆ ಹೋಗಿ ಆ ವೆಬ್ಸೈಟಲ್ಲಿ ಕ್ಲಿಕ್ ಎನ್ರೋಲ್ಮೆಂಟ್ ಆಪ್ಷನ್ ಇರುತ್ತೆ. ಕ್ಲಿಕ್ ಎನ್ರೋಲ್ಮೆಂಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಕಂಪ್ಲೀಟ್ ದ ಅಪ್ಲಿಕೇಶನ್ ಫಾರ್ಮ್, ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದನ್ನು ಫಿಲ್ ಮಾಡಬೇಕಿರುತ್ತೆ. ಅದಾದ ನಂತರ ನಿಮಗೆ ಒಂದು ವಿಶೇಷವಾದಂತಹ ಎನ್ರೋಲ್ಮೆಂಟ್ ನಂಬರ್ ಸಿಗುತ್ತೆ. ಆ ಎನ್ರೋಲ್ಮೆಂಟ್ ನಂಬರನ್ನು ನೀವು ಸೇಫಾಗಿ ಇಟ್ಕೋಬೇಕಿರುತ್ತೆ. ಅದಾದ ನಂತರ ಸ್ಟೆಪ್ 2 ನಿಮಗೆ ಗೊತ್ತಿದೆ, ಈಗಾಗಲೇ ನಾನು ಮೊದಲೇ ಹೇಳಿದೆ, ಲಾಗಿನ್ ಆಗಬೇಕು. ಅದಾದ ನಂತರ ಎಸ್ಟಾಬ್ಲಿಷ್ಮೆಂಟ್ ಫಸ್ಟ್ ಒನ್ ಏನು ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟು ಸ್ಟೆಪ್ಸನ್ನು ಇಲ್ಲೂ ಕೂಡ ಎನ್ರೋಲ್ಮೆಂಟ್ ಮಾಡಿದ ನಂತರ ಫಾಲೋ ಮಾಡಬೇಕಿರುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಶುರುವಾಗುತ್ತೆ? ಆನ್ಲೈನ್ ಅಪ್ಲಿಕೇಶನ್ 27/9/2021 ಶುರುವಾಗುತ್ತೆ. ನೀವು ಅಪ್ಲೈ ಮಾಡ್ಬೋದಲ್ಲಿ. ನೆಕ್ಸ್ಟ್ ಎನ್ರೋಲ್ಮೆಂಟ್ ಮಾಡ್ಕೋಬೇಕು ಅಂತಂದರೆ 17/10/2021 ಎನ್ರೋಲ್ಮೆಂಟ್ ಶುರುವಾಗುತ್ತೆ. ನೆಕ್ಸ್ಟ್ ಎನ್ರೋಲ್ಮೆಂಟ್ ಆಗಿರ್ತಕ್ಕಂಥವ್ರು ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡಲ್ಲಿ 17/10/2021 ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೆ ಲಾಸ್ಟ್ ಡೇಟ್ ಆಫ್ ಅಪ್ಲೈಯಿಂಗ್ ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ 20/10/2021 ಆಗಿರುತ್ತೆ. ಡಿಕ್ಲರೇಷನ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಲಿಸ್ಟ್, ಆ ಒಂದು ಡಿಕ್ಲರೇಷನನ್ನು 22/10/2021 ಮಾಡ್ತಾರೆ. ಅದಾದ ನಂತರ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಕರೀತಾರೆ. ನಾನೀಗಾಗಲೇ ಆ ಒಂದು ಅಡ್ರೆಸ್ ಕೂಡ ನಿಮಗೆ ಹೇಳಿದೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ITI ಎಸ್ಕಾಂ ಕಾರವಾರ ರೋಡ್ ವಿದ್ಯುತ್ ನಗರ್ ಹುಬ್ಬಳ್ಳಿ. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಎನಿ ವರ್ಕಿಂಗ್ ಡೇಸಲ್ಲಿ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರಿಬೋದು. ಬಿಟ್ವೀನ್ 9/11/2021 12/11/2021. ಟೈಮಿಂಗ್ಸ್ 11 AM ಇಂದ 4 PM. ಈ ಒಂದು ಡೇಟ್, ಈ ಟೈಮ್ನ ಅವಧಿಯಲ್ಲಿ ಯಾವಾಗ ಬೇಕಾದರೂ ಅವ್ರು ನಿಮ್ಮನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರಿಬೋದಿರುತ್ತೆ. ಜನರಲ್ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಏನಂತಂದರೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಾಗ ಯಾವುದೇ ಟ್ರಾವೆಲ್ ಎಕ್ಸ್ಪೆನ್ಸಿವ್ TADAನ ಕೊಡಲ್ಲ. ಬೋರ್ಡಿಂಗ್ ಲಾಡ್ಜಿಂಗ್ ಕಾಸ್ಟ್ ಕೂಡ ಅವರು ಕೊಡೋದಿಲ್ಲ. ಸೊ ನಿಮ್ಮ ಸ್ವಂತ ಖರ್ಚಿನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಅಟೆಂಡ್ ಮಾಡಬೇಕಿರುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನೇಮಿತ ಇವರು 16 ಸೆಪ್ಟೆಂಬರ್ 2021 ಅಪ್ರೆಂಟಿಸ್ ತರಬೇತಿಗಾಗಿ ಅರ್ಜಿಯನ್ನು ಆಹ್ವಾನಿಸಿ ಹೊರಡಿಸಿರ್ತಕ್ಕಂತಹ ಪ್ರಕಟಣೆಯಾಗಿದೆ. ಯಾರೆಲ್ಲ ಈ ಒಂದು ಅಪ್ರೆಂಟಿಸ್ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬಯಸ್ತೀರಾ ಅವರು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್.